ಓಕೆ ಮಕ್ಕಳ, ನಿಮಗೆ ವಸ್ತುವಿನ 3 ಸ್ಥಿತಿಗಳು ಗೊತ್ತಿದಾವಲ್ವಾ? ಯಾವ್ಯಾವು? ಆ ವಸ್ತುಗಳ 3 ಸ್ಥಿತಿಗಳಿಗೆ ಸಂಬಂಧಪಟ್ಟಂಥ ಕಾರ್ಡ್ಗಳನ್ನು ಇಲ್ಲಿ ಜೋಡಿಸಿದ್ದೇನೆ ಮಕ್ಕಳ, ಸರ್ಕಲಲ್ಲಿ. ಅವು ಘನ ವಸ್ತುವಿನ ಉದಾಹರಣೆಗಳಿದ್ದಾವೆ, ಅನಿಲ ವಸ್ತುಗಳಿಗೆ ಸಂಬಂಧಪಟ್ಟಂಥ ಉದಾಹರಣೆಗಳನ್ನು ನೀವು ನೋಡ್ಬೋದು. ಆ ಉದಾಹರಣೆಗಳನ್ನು ನೋಡಿ ನೀವೇನು ಮಾಡಬೇಕು, ನಾ ಹೇಳ್ತೀನಿ ಹೊರಗಡೆ ನಿಂತ್ಕೊಂಡು ನಾನು ಏನು ಮಾಡ್ತೀನಿ, ವಿಸಲನ್ನು ಊದ್ತೇನೆ. ನಾನು ಘನ ಅಂತ ಹೇಳಿದೆ ಅಂದರೆ ನೀವು ಘನ ವಸ್ತುವಿಗೆ ಸಂಬಂಧಪಟ್ಟಂಥ ಕಾರ್ಡ್ಗಳ ಬಳಿ ನಿಂತ್ಕೋಬೇಕು. ಯಾರಾದರೂ ಆ ಕಾರ್ಡ್ಗಳನ್ನು ಬಿಟ್ಟು ಹೊರತುಪಡಿಸಿ ಬೇರೆ ಸ್ಥಿತಿಯಲ್ಲಿರುವಂಥ ವಸ್ತುಗಳ ಬಳಿ ನಿಂತಿದ್ರೆ ನೀವು ಆಟದಿಂದ ಔಟ್ ಆಗ್ತೀರಾ, ಹೊರಗುಳಿತೀರಾ. ಓಕೆನಾ ಮಕ್ಕಳ? ಓಕೆ, ಇದು ಆಟದ ನಿಯಮ. ನಿಮಗೆ ಯಾರಿಗೆ ಘನ, ದ್ರವ, ಅನಿಲ ವಸ್ತುಗಳು ಸರಿಯಾಗಿ ಗುರುತಿಸ್ಲಿಕ್ಕೆ ಬರುತ್ತೋ ಅವರು ಆಟದಲ್ಲಿ ವಿನ್ ಆಗ್ತೀರಾ. ಓಕೆ ಡನ್? ಆಟ ಆಡೋಣವಾ? ಓಕೆ, ಆಟ ಪ್ರಾರಂಭಿಸ್ಲಾ ಮಕ್ಕಳ? ಹೋಗ್ತಾ ಇರಬೇಕು. ನಾನು ವಸ್ತುವಿನ ಸ್ಥಿತಿ ಹೇಳಿಲ್ಲ, ಹೇಳಿದ ತನಕ ಹೋಗ್ತಾನೇ ಇರ್ಬೇಕು. ನೀವು ಸರ್ಕಲಲ್ಲಿ ಹೋಗ್ತಾನೆ ಇರಬೇಕು. ದ್ರವ, ದ್ರವ ದ್ರವ ವಸ್ತುವನ್ನು ಬಿಟ್ಟು ಬೇರೆ ವಸ್ತುವಿನ ಬಳಿ ನಿಂತಿದ್ರೆ ಅವ್ರು ಆಟದಿಂದ ಔಟ್ ಆಗ್ತೀರಾ. ದ್ರವ ವಸ್ತು. ಓಕೆ, ಹಾಲು ಮತ್ತು ನೀರು ದ್ರವ ವಸ್ತುವಿನ ಬಳಿ ನೀವು ನಿಂತಿದ್ದೀರಾ. ಓಕೆ, ವೆರಿ ಗುಡ್. ನೀನು ನಿಂತಿರೋವಂಥ ವಸ್ತು ಯಾವುದದು? ಪೆಟ್ಟಿಗೆ ಅನ್ನೋದು ಘನ ವಸ್ತು, ಹಾಗಾಗಿ ನೀನು ಔಟು, ಆಟದಿಂದ ಹೊರಗುಳಿದೆ. ನೀನು ನಿಂತಿರೋವಂಥ ವಸ್ತು ಘನ ವಸ್ತು ಅಲ್ವಾ, ಹಾಗಾಗಿ ಜನಕ್ಕೆ ನೀನು ಕೂಡ ಆಟದಿಂದ ಹೊರಗುಳಿದೀಯಾ. ಗಾನವಿ ನಿಂತಿರುವಂಥ ವಸ್ತು ಮಜ್ಜಿಗೆ, ವೆರಿ ಗುಡ್. ಗ್ಯಾಸ್ ಇದು ಅನಿಲ ವಸ್ತುವಿಗೆ ಉದಾಹರಣೆ, ಹಾಗಾಗಿ ನೀನು ಆಟದಿಂದ ಹೊರಗುಳಿದೀಯಾ. ನಾಣ್ಯ ಇದು ಕೂಡ ಘನ ವಸ್ತುವಿಗೆ ಉದಾಹರಣೆ, ನೀನು ಕೂಡ ಆಟದಿಂದ ಹೊರಗುಳಿದೆ. ಕೆ, ಎರಡನೇ ಸುತ್ತು. ಘನ, ಘನ ವಸ್ತುವಿನ ಬಳಿ ನಿಂತಿರುವಂಥವ್ರು ಪೆಟ್ಟಿಗೆ, ಕಲ್ಲು. ಗಾನವಿ ನೀನು ಮಜ್ಜಿಗೆ ಅನ್ನೋ ವಸ್ತುವಿನ ಹತ್ರ ನಿಂತೀಯ. ಮಜ್ಜಿಗೆ ಅನ್ನೋದು ಯಾವುದಕ್ಕೆ ಉದಾಹರಣೆ ಮಕ್ಕಳ? ದ್ರವ, ಹಾಗಾಗಿ ಗಾನವಿ ಆಟದಿಂದ ಹೊರಗುಳಿದಿದ್ದಾಳೆ. ನೆಕ್ಸ್ಟ್ ಗ್ಯಾಸ್, ನಾಣ್ಯ ಮತ್ತು ಪೆನ್ಸಿಲ್. ಓಕೆ, ಕ್ಲಾಪ್ಸ್. ಅನಿಲ, ಅನಿಲ ವಸ್ತು. ಪೆಟ್ರೋಲ್ ದ್ರವ ವಸ್ತು ಇದು, ಹಾಗಾಗಿ ಭೂಮಿಕಾ ಆಟದಿಂದ ಹೊರಗುಳಿದಿದ್ದಾಳೆ. ಬದಲಾವಣೆ ಆಗಂಗಿಲ್ಲ. ಗಣೇಶ ನೀನು ಮೊದಲೇ ನೋಡ್ಕೊಂಡು ಇಬ್ಬರು ನಿಂತ್ಕೋಬೋದು, ಅವಳು ಹಿಂದೆ ನಿಂತ್ಕೋಬೋದಿತ್ತು. ಜಾಗ ಆಗಲಿಲ್ಲ ಅಂದರೆ ಅವ್ರು ಹಿಂದೆ ನಿಂತ್ಕೊಳ್ರಿ, ಹಾಗಾಗಿ ನೀನು ಆಟದಿಂದ ಹೊರಗುಳಿದಿದೀಯಾ. ನೀನು ನಿಂತಿರೋವಂಥ ವಸ್ತು ಯಾವುದು? ಗ್ಯಾಸ್, ವೆರಿ ಗುಡ್. ನೆಕ್ಸ್ಟ್ ನೀನು ನಿಂತಿರುವಂಥ ವಸ್ತು ಹೊಗೆ. ಓಕೆ, ಗುಡ್, ಕ್ಲಾಪ್ಸ್. ನೆಕ್ಸ್ಟ್ ದ್ರವ. ಕರೆಕ್ಟಾಗಿ ನಿಂತ್ಕೋಬೇಕು. ದ್ರವ. ಇನ್ನೆರಡೇ ವಸ್ತು ನಿಂತಿರೋದ್ರಿಂದ ಇವರಿಬ್ಬರು ಕೂಡ ಆಟದಲ್ಲಿ ವಿನ್ನು. ಏಕೆಂದರೆ ಎಲ್ಲ ವಸ್ತುಗೆ ಎರಡೆರಡು ಉದಾಹರಣೆ ಇದ್ದಾರೆ. ಆಟದಲ್ಲಿ ವಿನ್ ಆಗಿರೋರು ಯಾರ್ಯಾರು? ಮಧುಮಿತಾ. ಮಧ್ಯಕ್ಕೆ ಬಂದು ನಿಂತ್ಕೊಳ್ರಿ. ಇವರು ವಸ್ತುಗಳ ಸ್ಥಿತಿಗಳನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಆ ವಸ್ತುಗಳನ್ನು ಗುರ್ಸಿ ಅದರ ಬಳಿ ನಿಂತ್ಕೊಂಡಿದ್ದಾರೆ. ಕ್ಲಾಪ್ಸ್. ಆಟದಲ್ಲಿ ವಿನ್ ಆಗಿರೋಂಥ ಎಲ್ಲರಿಗೂ ಕೂಡ